ಬಿಸಿಲನಾಡು ರಾಯಚೂರು ಜಿಲ್ಲೆಗೂ ಅಭಿವೃದ್ಧಿಗೂ ಸಂಬಂಧವೇ ಇಲ್ಲ ಅನ್ಸುತ್ತೆ. ಇಡೀ ಜಿಲ್ಲೆಯಲ್ಲಿ ಒಂದೇ ಒಂದು ಉತ್ತಮ ರಸ್ತೆಗಳಿಲ್ಲ. ಅದರಲ್ಲೂ ಸಿಂಧನೂರು ಕುಷ್ಟಗಿ ರಾಜ್ಯ ಹೆದ್ದಾರಿ ಹದಗೆಟ್ಟು 10 ವರ್ಷ ಕಳೆದಿದ್ರೂ ಇನ್ನೂ ಸುಧಾರಣೆ ಕಂಡಿಲ್ಲ. ಕಳೆದ ವರ್ಷವೊಂದರಲ್ಲೇ ತಗ್ಗು ದಿಣ್ಣೆಗಳೇ ತುಂಬಿರುವ ಈ ರಸ್ತೆಯಲ್ಲಿ 16 ಜನ ಮೃತಪಟ್ಟಿದ್ರೆ 166ಕ್ಕೂ ಹೆಚ್ಚು ಜನ ಗಂಭೀರ ಸ್ವರೂಪದ ಗಾಯಗೊಂಡಿದ್ರು. ಆಗ್ಲೋ ಈಗ್ಲೋ ಈ ರಸ್ತೆಗೆ ಕೋಟಿಗಟ್ಟಲೆ ಹಣ ಖರ್ಚು ಮಾಡಿ ಒಂದಿಷ್ಟು ತೇಪೆ ಹಚ್ಚಿರುವುದನ್ನು ಬಿಟ್ರೆ ಅಧಿಕಾರಿಗಳು ಬೇರೆ ಏನನ್ನೂ ಮಾಡಿಲ್ಲ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಸಿದ್ದು ಬಿರಾದಾರ್ ರಸ್ತೆ ಅವ್ಯವಸ್ಥೆಯನ್ನ ತೆರೆದಿಟ್ಟಿದ್ದಾರೆ. ಚುನಾವಣೆಗೆ ಬಂದು ಅಂದ್ರೆ ಸಾಕು ನಮ್ಮ ರಾಜಕಾರಣಿಗಳು ಭರವಸೆಗಳ ಮಹಾಪೂರ್ಣೆ ಹರಿಸ್ತಾರೆ. ಹಳ್ಳಿಗೂ ರಸ್ತೆ ಮಾಡ್ತೀವಿ, ನೀರು ಕೊಡ್ತೀವಿ ಅಂತೆಲ್ಲ ಸುಳ್ಳು ಭರವಸೆಗಳನ್ನ ಕೊಡ್ತಾರೆ. ಆದ್ರೆ ಚುನಾವಣೆ ಮುಗಿದ ನಂತರ ಯಾವೊಬ್ಬ ರಾಜಕಾರಣಿಗಳು ಹಳ್ಳಿ ಜನತೆಯ ಸಮಸ್ಯೆಗಳತ್ತ ಗಮನ ಹರಿಸಲ್ಲ ಅನ್ನೋದಕ್ಕೆ ಸಿಂಧನೂರು ಕುಷ್ಟಗಿ ರಾಜ್ಯ ಹೆದ್ದಾರಿನಲ್ಲಿ ಜೀವಂತ ಸಾಕ್ಷಿಯಾಗಿದೆ. ನಾವು ಇವತ್ತು ಸಿಂಧನೂರು ಕುಷ್ಟಗಿ ರಾಜ್ಯ ಹೆದ್ದಾರಿ ಮೇಲೆ ಇದ್ದೀವಿ. ಈ ಹೆದ್ದಾರಿ ಯಾವ ಪರಿ ಹದಗೆಟ್ಟಿದೆ, ಎಷ್ಟೆಷ್ಟು ಪ್ರಮಾಣದಲ್ಲಿ ತಗ್ಗು ಗುಂಡಿಗಳು ಬಿದ್ದಿದ್ದಾವೆ, ಈ ರಸ್ತೆಯಲ್ಲಿ ಓಡಾಡ್ತಕ್ಕಂಥ ಜನ ಅದು ಯಾವ ರೀತಿ ನರಕ ಯಾತನೆ ಅನುಭವಿಸ್ತಾರೆ ಅನ್ನೋದ್ರ ಬಗ್ಗೆ ನಾವು ನಿಮಗೆ ಇವತ್ತು ಅದರ ರಸ್ತೆ ದರ್ಶನ ಮಾಡಿಸ್ತೀವಿ. ನಾವಿವಾಗ ಸಿಂಧನೂರು ಕುಷ್ಟಗಿ ರಸ್ತೆ ಮೇಲೆ ಇದ್ದೀವಿ. ನೀವು ನೋಡ್ತಾ ಇರಬಹುದು ಈ ದೃಶ್ಯದಲ್ಲಿ ರೈಟ್ ಸೈಡ್ ಅಲ್ಲಿ ಈ ರಾಜ್ಯ ಹೆದ್ದಾರಿಯ ದೃಶ್ಯ ಸಂಪೂರ್ಣವಾಗಿ ರಸ್ತೆ ಮೇಲೆ ಸಂಪೂರ್ಣವಾಗಿ ಕಿತ್ಕೊಂಡು ಹೋಗಿದೆ. ನೀವು ನೋಡ್ತಾ ಇರಬಹುದು ಈ ತಗ್ಗು ಗುಂಡಿಗಳನ್ನ ನೋಡಿದ್ರೆ ಈ ರಸ್ತೆ ಮೇಲೆ ವಾಹನಗಳು ಓಡಾಡೋಕೆ ಯಾವುದೇ ಯೋಗ್ಯತೆ ಇಲ್ಲ ಅಂತ ನಾವು ಹೇಳಬೇಕಾಗುತ್ತೆ. ಸೊ ಸಂಪೂರ್ಣವಾಗಿ ಈ ರಸ್ತೆ ಕಿತ್ತೋಗಿರ್ತಕ್ಕಂಥದ್ದು ನಿಜಕ್ಕೂ ಈ ರಸ್ತೆ ಮೇಲೆ ಓಡಾಡ್ತಕ್ಕಂಥ ಜನರಿಗೆ ನಿತ್ಯ ಶಾಪವಾಗಿ ಕಾಡ್ತಾ ಇದೆ. ಈ ರಸ್ತೆ ಪ್ರಮುಖವಾಗಿ ಡಾಂಬರ್ ಸಂಪೂರ್ಣ ಕಿತ್ಕೊಂಡು ಹೋಗಿದೆ, ರಸ್ತೆಯು ಕೂಡ ಸಂಪೂರ್ಣ ಕಿತ್ಕೊಂಡು ಹೋಗಿದೆ. ಈ ಮೊಳಕಾಲು ಉದ್ದದ ತಗ್ಗುಗಳಿಂದಾಗಿ ಇಲ್ಲಿ ಓಡಾಡ್ತಕ್ಕಂಥ ವಾಹನ ಸವಾರರು ಸಾಕಷ್ಟು ನರಕಯಾತನೆ ಅನುಭವಿಸುತ್ತಿದ್ದಾರೆ. ಈಗಾಗಲೇ ಹಲವಾರು ಅಪಘಾತಗಳು ಕೂಡ ಈ ರಸ್ತೆಯಲ್ಲಿ ಸಂಭವಿಸಿದ್ದಾವೆ. ಇನ್ನು ಸಂಪೂರ್ಣವಾಗಿ ಸುಮಾರು ಸಿನ್ನೂರಿಂದ ಕುಷ್ಟಗಿವರೆಗೂ ಸುಮಾರು 50ರಿಂದ 60 ಕಿಲೋಮೀಟರ್ ರಸ್ತೆ ಇದೇ ರೀತಿಯಾಗಿದೆ. ಸಂಪೂರ್ಣವಾಗಿ ತಗ್ಗು ಗುಂಡಿಗಳು ಬಿದ್ದಿದ್ದಾವೆ. ಈ ಮರದಲ್ಲಿ ಓಡಾಡ್ತಕ್ಕಂಥ ಬಸ್ ಇರಬಹುದು, ಸಾರ್ವಜನಿಕ ವಾಹನಗಳಿರಬಹುದು, 4 ವೀಲರ್ ಇರಬಹುದು, 2 ವೀಲರ್ ಇರಬಹುದು, ಸಾಕಷ್ಟು ಬಾರಿ ಅಪಘಾತಗಳಿಗೀಡಾಗಿದ್ದಾವೆ. ಈಗಾಗಲೇ ಸುಮಾರು 13ಕ್ಕೂ ಹೆಚ್ಚು ಜನ ಈ ರಸ್ತೆಯಲ್ಲಿ ಕಳೆದ ವರ್ಷ ಮೃತಪಟ್ಟಿದ್ದಾರೆ. ಸೊ ಆದ್ರೂ ಕೂಡ ಈ ರಸ್ತೆ ಇವತ್ತಿಗೂ ಸುಧಾರಣೆ ಆಗ್ತಾ ಇಲ್ಲ. ಇಲ್ಲ ಮತ್ತು ಮಾತಾಡೋದಕ್ಕೆ ಒಬ್ಬರು ಸ್ಥಳೀಯರಿದ್ದಾರೆ, ನಿತ್ಯವೂ ಈ ರಸ್ತೆ ಮೇಲೆ ಓಡಾಡ್ತಕ್ಕಂಥ ಸಾರ್ವಜನಿಕರು ಇದ್ದಾರೆ. ಅವ್ರು ಏನ್ ಹೇಳ್ತಾರೆ ಈ ರಸ್ತೆ ಬಗ್ಗೆ ಅಂತ ಕೇಳೋಣ. ನೀವು ಡೈಲಿ ರೋಡ್ ಓಡಾಡ್ತಿರಲ್ಲ, ಹೆಂಗೈತಿ ರೋಡ್? ಒಟ್ಟ ಈ ರೋಡ್ ಮಾಡೋರು ಸರಿ ಇಲ್ರಿ. ಒಟ್ಟ ಇಲ್ಲಿವರೆಗೆ ಏನು ಯಾರು ಬಂದು ನೋಡೇ ಇಲ್ಲ. ಇದ್ರ ಒಟ್ಟ ಎಲ್ಲಾರ ಲಾರಿ ಕೂಡ ಸಿಗಿಬಿದ್ರು ಕೂಡ ಬಂದು ನೋಡಿರಲ್ಲ, ಗಿಡ ಬಿದ್ರು ಕೂಡ ತೆಗೋರಿಲ್ರಿ. ನಮ್ಮ MLA ಅಂದ್ರೆ ಒಟ್ಟಿಗೆ ರೋಡಿಯೇ ನೋಡಿಲ್ರಿ. ನಾವು MLA ಹಂಗೆ ನೋಡಿಲ್ಲ ಇಲ್ವರೆಗೆ. ನಾವು ಓಟ್ ಹಾಕ್ಸಲಂದ್ರೆ ಬರ್ತಾನೆ ನೋಡ್ರಿ. ಇದ್ರ ಬಗ್ಗೆ ರೋಡ್ ಮಾತ್ರ ಒಟ್ಟ ಡಗದ ಒಟ್ಟ ಹಾಕ್ಯಾರ. ಅಲ್ಲಿ ಒಂದ್ 2 ಕಂಕರ್ ಕುಟ್ಟ ಹಾಕ್ಯಾರ. ಮೊನ್ನೆ ಶ್ರೀರಾಮ್ ಅವ್ರು ಹೇಳಿದ್ವಿ, ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ. ಒಂದು 4 ಟ್ರಿಪ್ ತಂದು ತೆಳಗೆ ಹಾಕಿ ಹೋಗ್ಬಿಟ್ರು ಅಷ್ಟೇ ರೀ. ರಸ್ತೆ ಸಂಪೂರ್ಣ ಹದಗೆಟ್ಟೋಗಿದೆ. ಯಾವುದೇ ರಾಜಕಾರಣಿಯೂ ಸಹ ನಮ್ಮ ಮಾತಿಗೆ ಬೆಲೆ ಕೊಡ್ತಲ್ಲ. ಸಿಂಧನೂರು ಶಾಸಕರು ಸಹ ಈ ರಸ್ತೆ ಗಮನ ಹರಿಸಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಅದೇ ರೀತಿ ಮಸ್ಕಿ ಶಾಸಕರು ಸಹ ಸಾಕಷ್ಟು ಈ ಕಡೆ ಗಮನ ಹರಿಸಬೇಕಾಗಿತ್ತು, ಗಮನ ಹರಿಸಿಲ್ಲ ಅಂತಕ್ಕಂಥ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನೊಬ್ಬ ವಾಹನ ಚಾಲಕರು ನಮ್ಮ ಜೊತೆಗಿದ್ದಾರೆ. ಈ ರಸ್ತೆ ಮೇಲೆ ಬಂದಿದ್ದಾರೆ, ಯಾವ ರೀತಿ ನರಕಯಾತನೆ ಅನುಭವಿಸಿದ್ರು, ಯಾವ ರೀತಿ ತೊಂದರೆ ಆಯ್ತು ಅಂತ ಕೇಳೋಣ. ನೀವು ರೋಡ್ ಮೇಲೆ ಬರ್ತಾ ಇದ್ದಲ್ಲ, ಏನೇನ್ ತ್ರಾಸ ಆಯ್ತು? ಏನ್ ತ್ರಾಸ ಅಂತ ಏನ್ ಹೇಳೋಣ ಸರ್. ಇದ್ರ ಪರಿಸ್ಥಿತಿ ಗಂಭೀರ ಆಗಿ ಹೋಗೈತೆ. ನಮ್ಗೆ ಏನ್ ಫೈನಾನ್ಸ್ ನ ಗಾಡಿ ಮಾಡ್ಕೊಂಡು ನಾವು ಈ ರೋಡ್ ನಲ್ಲಿ ಅಡ್ಡಾಡಕ ಒಂದ್ ಟೈರಿಗೆ ಮ್ಯಾಕ್ಸಿಮಮ್ 3,000-3,500 ರೂಪಾಯಿ ಬೀಳ್ತದ ಒಂದ್ ಟೈರ್. ಆ ಟೈರ್ ನಾವು ತಗೋಬೇಕಾದ್ರೆ ಎಷ್ಟು ಕಷ್ಟ ಐತೆ. ಗಾಡಿ ಫೈನಾನ್ಸ್ ಕಟ್ಟಕ ತೊಂದರೆ ಆಗೈತೆ. 10 ಕಿಲೋಮೀಟರ್ ರಸ್ತೆ ನಾವು ಕ್ರಮಿಸಬೇಕಾದ್ರೆ ಸುಮಾರು 4 ಗಂಟೆವರೆಗೂ ಸಮಯ ಬೇಕಾಗುತ್ತೆ ಅಂತಕ್ಕಂಥ ಆಕ್ರೋಶ ವ್ಯಕ್ತಪಡಿಸಿದ್ರೆ. ಹಲವಾರು ಬಾರಿ ರಸ್ತೆ ಮೇಲೆ ಅಪಘಾತ ಸಂಭವಿಸಿದ್ರು ಸರ್ಕಾರ ಕಿವಿಗೊಡ್ತಲ್ಲ ಅಂತಕ್ಕಂಥ ನಾವು ಇಲ್ಲಿ ಗಮನಿಸಬೇಕಂತ ಅಂಶ. ಇನ್ನು ನಾವು ಮುಂಭಾಗದಲ್ಲಿ ಹೋಗೋಣ. ಇನ್ನು ಮುಂದ್ಗಡೆ ಸಾಕಷ್ಟು ಈ ರಸ್ತೆ ಹದಗೆಟ್ಟೋಗಿದೆ. ಹಲವಾರು ಇಲ್ಲಿ ಬಸ್ಗಳು ಓಡಾಡ್ತವೆ. ಬಸ್ ಸಂಚಾರ, ಬಸ್ ನಲ್ಲಿ ಬರ್ತಕ್ಕಂಥ ಪ್ರಯಾಣಿಕರನ್ನು ಮಾತಾಡ್ಸೋಣ. ಯಾವ ರೀತಿ ರಸ್ತೆ ಹದಗೆಟ್ಟಿದೆ, ಪ್ರಯಾಣಿಕರು ಬಸ್ ನಲ್ಲಿ ಹೋಗ್ತಕ್ಕಂಥ ಪ್ರಯಾಣಿಕರು ಯಾವ ರೀತಿ ತೊಂದರೆ ಅನುಭವಿಸ್ತಾರೆ ಅನ್ನೋಣ. ಈ ಬಸ್ ನಲ್ಲಿ ಪ್ರಯಾಣಿಸತಕ್ಕಂಥ ಪ್ರಯಾಣಿಕರಿಂದ ಕೇಳಿ ತಿಳ್ಕೊಳ್ಳೋಣ. ಇನ್ನು ರಸ್ತೆ ಯಾವ ರೀತಿ ಅನ್ನೋದನ್ನ ಮುಂದೆ ತಿಳ್ಕೊಳ್ಳೋಣ. ಸಿಂಧನೂರು ಕುಷ್ಟಗಿ ರಸ್ತೆ ಮತ್ತೆ ಇರ್ತಕ್ಕಂಥ ಮಲ್ಲದಗುಡದ ಬಳಿ ಇದ್ವಿ. ನೀವು ರಸ್ತೆ ನೋಡ್ತಾ ಇರಬಹುದು. ಇಲ್ಲಿ ಯಾವ ರೀತಿ ತಗ್ಗು ದಿಣ್ಣೆಗಳು ಬಿದ್ದಿದೆ ಅಂತಕ್ಕಂಥದನ್ನ ನಾವು ನೋಡ್ತಾ ಇರಬಹುದು. ಹಲವಾರು ವಾಹನ ಸವಾರರು ಇವತ್ತು ಈ ರಸ್ತೆ ಮೇಲೆ ಓಡಾಡ್ತಕ್ಕಂಥ ನಿತ್ಯ ಓಡಾಡ್ತಕ್ಕಂಥ ಜನ ಭಾರಿ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ನಿಜವಾಗ್ಲೂ ಈ ರಸ್ತೆ ಗುಂಡಿಗಳನ್ನು ನೋಡ್ತಾ ಇದ್ರೆ ಯಾವೊಬ್ಬ ರಾಜಕಾರಣಿ ಆಗಲಿ ಅಧಿಕಾರಿಗಳಾಗಲಿ ಈ ರಸ್ತೆ ಕಡೆ ಗಮನ ಹರಿಸಿಲ್ಲ ಅಂತಕ್ಕಂಥದಕ್ಕೆ ಒಂದು ಜೀವಂತ ಸಾಕ್ಷಿ ಅಂತ ಹೇಳಬೇಕಾಗುತ್ತೆ. ಈಗ ಇಲ್ಲೊಂದು ವಾಹನ ಬರ್ತಾ ಇದೆ, ಅದು ಕೂಡ ಸಾಕಷ್ಟು ಒಂದು ನರಕ ಯಾತನೆ ಪಡ್ತಾ ಇದೆ. ವಾಹನ ಸವಾರ ವಾಹನ ಓಡಿಸೋದಕ್ಕೆ ಅಷ್ಟು ಕಷ್ಟಪಟ್ಟು ಓಡಿಸ್ತಾ ಇದ್ದಾನೆ, ವಾಹನ ಸಂಪೂರ್ಣವಾಗಿ ಹಾಳಾಗೋಗುತ್ತೆ. ಸೊ ಇಲ್ಲಿ ನೋಡ್ತಾ ಇರಬಹುದು, ಇಲ್ಲಿ 2 ವಾಹನಗಳು ಕೂಡ ನಿಂತ್ಕೊಂಡಿದೆ. ಇಲ್ಲಿ 4 ವೀಲರ್ ಬಂದಿದ್ದಾರೆ ರಸ್ತೆ ಮುಖಾಂತರ ಹೋಗ್ತಕ್ಕಂಥವ್ರು. ಸೊ ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ನೋಡ್ತಾ ಇರಬಹುದು ಬಸ್ ಬರ್ತಾ ಇದೆ. ಈ ಬಸ್ ಯಾವ ರೀತಿ ಒಂದು ಜಂಪ್ ಆಗ್ತಾ ಇದೆ ಅಂತ ನೀವು ಗಮನಿಸ್ತಾ ಇರಬಹುದು. ಯಾವ ರೀತಿ ಎಷ್ಟೊಂದು ಆ ಡ್ರೈವರ್ ಚಾಕಚಕ್ಯ ವಾಹನ ಓಡಿಸ್ತಾ ಇದ್ದಾನೆ. ಸಾಕಷ್ಟು ರಸ್ತೆ ಹದಗೆಟ್ಟೋಗಿದೆ ಸಂಪೂರ್ಣವಾಗಿ. ಯಾವ ರೀತಿ ಬಸ್ ಹೋಗ್ತಾ ಇದೆ ಅಂತ ನೋಡಬಹುದು. ಒಳಗಡೆ ಇರ್ತಕ್ಕಂಥ ಪ್ರಯಾಣಿಕರು ಯಾವ ರೀತಿ ತೊಂದರೆ ಅನುಭವಿಸೋದು ಅಂತಕ್ಕಂಥ ನಮ್ಮ ಊಹೆಗೂ ಕೂಡ ಆಗಲಾದಂತ ಸ್ಥಿತಿ ಇದೆ. ಇನ್ನೊಬ್ಬರು ಇಲ್ಲಿದ್ದಾರೆ, ಒಬ್ಬರು ಬುದ್ಧಿಜೀವಿಗಳಿದ್ದಾರೆ, ಸಾಕಷ್ಟು ಜನ ಇದ್ದಾರೆ. ಸೊ ಇವರು ಕೂಡ ವಾಹನ ಮುಖಾಂತರ ಕುಷ್ಟಗಿ ಮಾರ್ಗವಾಗಿ ರಸ್ತೆ ಮುಖಾಂತರ ಸಂಚರಿಸ್ತಾ ಇದ್ದಾರೆ. ಸೊ ಇದು ಒಂದು 4 ವೀಲರ್ ಇದೆ, ಬಹಳ ನಾಜೂಕಾದಂತ 4 ವೀಲರ್. ಸೊ ಈ ವಾಹನ ಈ ರಸ್ತೆ ಮೇಲೆ ಓಡಾಡಕ್ಕೆ ಯೋಗ್ಯನಿಲ್ಲ. ಇದು ಒಂದ್ 2-3 ಸಾರಿ ಓಡಾಡಿದ್ರೆ ನೇರವಾಗಿ ಗ್ಯಾರೇಜ್ ಹೋಗೋದು ಗ್ಯಾರಂಟಿ. ಸೊ ಇವ್ರೇನ್ ಹೇಳ್ತಾರೆ ಈ ರಸ್ತೆ ಬಗ್ಗೆ ಅಂತ ಕೇಳೋಣ. ಸರ್, ಎಲ್ಲಿಂದ ಬರ್ತಾ ಇದ್ರೆ, ಹೇಗಿದೆ ರೋಡ್? ನಾವು ಇಲ್ಲಿ ಗುಂಜಹಳ್ಳಿಲಿದ್ದ ಬರಕತ್ತೀವಿ. ರೋಡ್
ಎಲ್ಲ ಕೆಟ್ಟೋಗೈತೆ. ಇದು 7-8 ವರ್ಷದ ಕೆಟ್ಟಿದ್ರು ಯಾರು ಇದನ್ನು ರಿಪೇರಿ ಮಾಡುವಲ್ರು. ಕನಿಷ್ಠ ಹೊಸ ರೋಡ್ ಒಂದ್ಸಲ ಹಾಕಿದ್ರು ಟ್ಯಾಪ್ ನಲ್ಲಿ ರಸ್ತೆ ಸಂಪೂರ್ಣ ಹದಗೆಟ್ಟು ಹೋಗಿದೆ, ಸಂಪೂರ್ಣ ಕಿತ್ಕೊಂಡು ಹೋಗಿದೆ. ಯಾರೊಬ್ಬ ರಾಜಕಾರಣಿಗಳು ಈ ರಸ್ತೆ ಸುಧಾರಣೆ ಅಂತ ಗಮನ ಹರಿಸ್ತಿಲ್ಲ ಅಂತಕ್ಕಂಥ ಆಕ್ರೋಶ ವಾಹನ ಸವಾರರು ವ್ಯಕ್ತಪಡಿಸಿದ್ದಾರೆ. ಇನ್ನೂ ಈ ರಸ್ತೆ ಮಾರ್ಗದಲ್ಲಿ ಯಾವ ರೀತಿ ಹದಗೆಟ್ಟಿದೆ, ಎಷ್ಟೆಷ್ಟು ತೆಗ್ಗುದಿನಿಗಳಿದಾವೆ, ಮತ್ತೆ ಈ ರಸ್ತೆಯಲ್ಲಿ ಬರ್ತಕ್ಕಂಥ ಬಸ್ನಲ್ಲಿ ಪ್ರಯಾಣಿಕರು ಯಾವ ರೀತಿ ತೊಂದರೆ ಅನುಭವಿಸ್ತಾ ಇದ್ದಾರೆ ಅದನ್ನ ನಾವು ಮುಂದೆ ಹೋಗಿ ತಿಳ್ಕೊಳ್ಳೋಣ. ಇಲ್ಲಿ ಯಾವ ರೀತಿ ಬಸ್ ಬರ್ತಾ ಇದೆ ನೋಡಬಹುದು. ಈ ಬಸ್ ಮಂತ್ರಾಲಯಕ್ಕೆ ಹೋಗ್ತಾ ಇದೆ, ನರಗುಂದದಿಂದ ಬರ್ತಾ ಇದೆ. ಈ ಬಸ್ ನಲ್ಲಿ ಬರ್ತಕ್ಕಂಥ ಪ್ರಯಾಣಿಕರು ಯಾವ ರೀತಿ ತೊಂದರೆ ಅನುಭವಿಸಿದ್ರು ಅನ್ನೋದನ್ನ ನಾವು ಪ್ರಯಾಣಿಕರನ್ನು ಮಾತಾಡ್ಸೋಣ. ಈ ಪ್ರಯಾಣಿಕರು ಯಾವ ರೀತಿ ತೊಂದರೆ ಅನುಭವಿಸಿದ್ರು, ಈ ರಸ್ತೆ ಮೇಲೆ ಬರಬೇಕಾದ್ರೆ ಎಷ್ಟೆಷ್ಟು ತೊಂದರೆ ಆಯ್ತು ಅನ್ನೋದನ್ನ ಮಾತಾಡ್ಸೋಣ. ಸೊ ಈ ಒಳಗಡೆ ಹೋಗ್ಬಿಟ್ಟು ಬಸ್ ನಲ್ಲಿ ಪ್ರಯಾಣಿಕರು ಯಾವ ರೀತಿ ತೊಂದರೆ ಅನುಭವಿಸ್ತಾ ಇದ್ದಾರೆ ಅಂತ ಕೇಳೋಣ. ನರಗುಂದದಿಂದ ಮಂತ್ರಾಲಯಕ್ಕೆ ಹೋಗ್ತಕ್ಕಂತ ಒಂದು ಬಸ್ ಈ ಕುಷ್ಟಗಿ ಮಾರ್ಗವಾಗಿ ಸಿಂಧೂರು ಮುಖಾಂತರ ಬರ್ತಾ ಇದೆ. ಈ ಬಸ್ ಡ್ರೈವರ್ಗೆ ಮಾತಾಡ್ಸೋಣ, ಈ ರಸ್ತೆ ಹೇಗಿತ್ತು, ಈಗೆಲ್ಲ ತ್ರಾಸ ಆಯ್ತು ಅಂತ. ಎಲ್ಲಿಂದ ಬರ್ತಾ ಇದ್ರಿ, ಎಷ್ಟು ತ್ರಾಸ ಆಯ್ತು? ನಾವು ನರಗುಂದಿಂದ ಬರ್ತೇವೆ ಸರ್. ನರಗುಂದಿಂದ ಕುಷ್ಟಗಿವರೆಗೂ ಪರವಾಗಿಲ್ಲ ಸರ್ ರೋಡ್. ಕುಷ್ಟಗಿಯಿಂದ ತಾವರಗೆರೆವರೆಗೂ ಸಿಂಗಲ್ ರಸ್ತೆ ಆದ್ರೂ ಪರವಾಗಿಲ್ಲ ಸರ್. ತಾವರಗೆರೆಯಿಂದ ಸಿನ್ನೂರು ಮಾತ್ರ ಸ್ವಲ್ಪ ಜಾಸ್ತಿ ಇದೆ ಸರ್. ಮಳೆಗಾಲದಂತೂ ಬಹಳ ತ್ರಾಸ ಆಗುತ್ತೆ ಸರ್. ನಾವಿಲ್ಲಿ ಬರಾಕತ್ತ 4-5 ವರ್ಷ ಸುಮಾರು ನಾವು ಬರಾಕತ್ತಿಲ್ಲ. ಇವತ್ತಿಗೂ ರೋಡ್ ಸುಧಾರಿಸ್ತಾ ಇಲ್ಲ. ಎಲ್ಲಾ ಕಡೆನೂ ಸುಧಾರಿಸ್ತೀವಿ. ಇಲ್ಲಿ ಯಾಕೋ ಅದು ಗೊತ್ತಿಲ್ಲ. ಒಟ್ಟು ತಾವರಗೆರೆಯಿಂದ ಸಿನ್ನೂರ ಮಟ್ಟ ಮಾತ್ರ ಇಷ್ಟು ಮಟ್ಟ ತೆಗೆದು ಸಿನ್ನೂರಿನಿಂದ ಕುಷ್ಟಗಿಗೆ ಬರ್ತಕ್ಕಂಥ 68 ಕಿಲೋಮೀಟರ್ ರಸ್ತೆ ಕ್ರಮಿಸೋದಕ್ಕೆ 2-3 ಗಂಟೆ ಬೇಕಂತಕ್ಕಂಥ ಮಾತನ್ನ ಡ್ರೈವರ್ ಹೇಳ್ತಾ ಇದ್ದಾರೆ. ರಸ್ತೆ ಮೇಲೆ ಓಡಾಡ್ತಾ ಇದ್ವಿ, ಇವತ್ತಿಗೂ ಸುಧಾರಿಸಿಲ್ಲ ಅಂತಕ್ಕಂಥ ಮಾಹಿತಿ ಕೊಡ್ತಾ ಇದ್ದಾರೆ. ಈ ಒಂದು 4-ವೀಲರ್ ಬರ್ತಾ ಇದೆ, ಎಷ್ಟೆಷ್ಟು ಜಂಪ್ ಆಗ್ತಾ ಇದೆ, ಆ ಟೈರ್ ಯಾವ ಭಾಗದಲ್ಲಿ ಎಷ್ಟು ತೆಗೆದಿನಗಳಲ್ಲಿ ಬೀಳ್ತಾ ಇದೆ ಅಂತಕ್ಕಂಥದನ್ನ ನಾವು ನೋಡ್ತಾ ಇದೀವಿ. ಸೊ ಸಾಕಷ್ಟು ರೀತಿಯ ಒಂದು ತೊಂದರೆ ಅನುಭವಿಸಬೇಕಾಗುತ್ತೆ ಈ ರಸ್ತೆಯಲ್ಲಿ ಹೋಗ್ತಕ್ಕಂಥ ವಾಹನ ಸವಾರರು. ಹಲವಾರು ಬಾರಿ ವಾಹನಗಳು ರಿಪೇರಿ ಆಗಿದ್ದಾವೆ, ಸಾಕಷ್ಟು ತೊಂದರೆ ಅನುಭವಿಸಿರ್ತಕ್ಕಂಥ ನಮ್ಮ ಗಮನಕ್ಕೆ ಬಂತು. ಇನ್ನು 8 ವರ್ಷಗಳಿಂದ ಈ ರಸ್ತೆ ಮೇಲೆ ಓಡಾಡ್ತಕ್ಕಂಥ ಜನ ವಿಪರೀತ ತೊಂದರೆ ಅನುಭವಿಸ್ತಾ ಇದ್ದಾರೆ ಅಂತಕ್ಕಂಥ ನಮ್ಮ ಗಮನಕ್ಕೆ ಬಂತು. ಇನ್ನಾದ್ರೂ ಈ ರಸ್ತೆ ದುರಸ್ತಿಗೆ ಸರ್ಕಾರ ಕ್ರಮ ಕೈಗೊಳ್ಳುತ್ತೋ ಇಲ್ವೋ ಅಂತಕ್ಕಂಥದನ್ನು ನಾವು ಕಾದುಕೊಳ್ಳಬೇಕಾಗುತ್ತೆ. ಒಟ್ಟಾರೆ ಈ ರಸ್ತೆ ಮೇಲೆ ಓಡಾಡ್ತಕ್ಕಂಥ ಜನ ಮಾತ್ರ ನಿತ್ಯವೂ ಸರ್ಕಾರಕ್ಕೆ ಮತ್ತು ಆಡಳಿತಕ್ಕೆ ಮತ್ತು ಅಧಿಕಾರಿಗಳಿಗೆ ಹಿಡಿ ಶಾಪ ಹಾಕ್ತಾ ಇದ್ದಾರೆ ಅಂತಕ್ಕಂಥದ್ದು ಇಲ್ಲಿ ಎರಡು ಮಾತಿನ. ಅದೇ ರೀತಿ ನೀವು ಲೆಫ್ಟ್ ಸೈಡ್ ನೋಡ್ತಾ ಇರಬಹುದು, ಒಂದು ಬಸ್ ಬರ್ತಾ ಇದೆ, ಯಾವ ರೀತಿ ಒಂದು ಈ ಸೈಡ್ ನಲ್ಲಿ ಹೋಗ್ತಾ ಇದೆ ಬಸ್ ನವರು ಸಾಕಷ್ಟು ರೀತಿಯ ಒಂದು ತೊಂದರೆ ಅನುಭವಿಸ್ತಾ ಇದೆ ಅಂತಕ್ಕಂಥ ನಾವು ನೋಡ್ತಾ ಇರಬಹುದು. ಈ ಬಸ್ ಅವರನ್ನು ಕೂಡ ನಾವು ಮಾತನಾಡಿಸಿದ್ವಿ. ಈ ಬಸ್ ಯಾವ ರೀತಿ ಇಲ್ಲಿ ರಸ್ತೆ ಮೇಲೆ ಬರುತ್ತೋ ಅಂತಕ್ಕಂಥದ್ದನ್ನು ನೋಡ್ತಾ ಇರಬಹುದು. ಎಷ್ಟೊಂದು ಗಲೀಜಿದೆ, ಎಷ್ಟೊಂದು ಧೂಳುಮಯವಾಗಿದೆ, ರಸ್ತೆ ಸಂಪೂರ್ಣ ಕಿತ್ಕೊಂಡು ಹೋಗಿದೆ ಅಂತಕ್ಕಂಥ ಇದು ಕೂಡ ಒಂದು ಸಾಕ್ಷ್ಯವಿದೆ. ಒಟ್ಟಿನಲ್ಲಿ ಸರ್ಕಾರ ಇನ್ನಾದ್ರೂ ಎಚ್ಚೆತ್ತುಕೊಂಡು ಈ ಸಿಂಧನೂರು ಕುಷ್ಟಗಿ ರಾಜ್ಯ ಹೆದ್ದಾರಿ ದುರಸ್ತಿಯತ್ತ ಗಮನ ಹರಿಸಬೇಕಾಗಿದೆ ಅಂತಕ್ಕಂಥದ್ದು ಸ್ಥಳೀಯರ ಒತ್ತಾಯವಾಗಿದೆ. ಸಿಂಧನೂರಿನಿಂದ ಕ್ಯಾಮರಾಮನ್ ಕುಮಾರ್ ಜೊತೆ ಸಿದ್ದು ಬಿರಾದಾರ್, TV9 ರಾಯಚೂರು.